ನಮ್ಮ ರಾಜ್ಯದಲ್ಲಿ ಅನೇಕ ಸಮುದಾಯಗಳಿದ್ದಾವೆ. ಆ ಸಮುದಾಯ ಅವರದ್ದೇ ಆದ ಸಂಪ್ರದಾಯ ಮತ್ತು ವಿಶ್ವಾಸದ ಆಧಾರದಲ್ಲಿ ಬದುಕ್ತಾ ಇದ್ದಾರೆ. ಹಾಗಾದ್ರೆ ಲಿಂಗಾಯತರು ಮಾಂಸಾಹಾರ ಸೇವಿಸ್ತಾರಾ? ನೆಟ್ಟಿಗರು ಕೇಳಿದ್ದು ಇದಂತಹ ಪ್ರಶ್ನೆ. ಡಾಲಿ ಬಿರಿಯಾನಿ ಸವಿದಿದ್ದೇ ತಪ್ಪ? ಧನಂಜಯ್ ವಿಡಿಯೋ ಸುತ್ತ ಸೋಷಿಯಲ್ ಮೀಡಿಯಾ ವಾರ್ ನಡೀತಾ ಇದೆ. ಆಹಾರ ಪದ್ಧತಿಯ ಸುತ್ತ ಶುರುವಾಯಿತು ಜಾತಿ ಧರ್ಮದ ಕೌಂಟರ್ ಅಟ್ಯಾಕ್. ಇದಕ್ಕೇನು ಕಮ್ಮಿ ಇಲ್ಲ ನಮ್ಮಲ್ಲಿ. ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಎಷ್ಟು ಪ್ರತಿಶತ ಇದೆ ಅಂತ ಕೇಳಿದ್ರೆ ಅದರದ ಅಂಕಿಅಂಶನೇ ಗೊತ್ತಿಲ್ಲ ಒಂದಕ್ಕೂ. ನಮ್ಮ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವವರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ನಮಗೇನು ಗೊತ್ತು ಅಂತಾರೆ. ಇದಕ್ಕೆ ಬೇಗ ಕಣ್ಣು ಹೋಗುತ್ತೆ. ಅವನು ಟೊಪ್ಪಿ ಹಾಕೊಂಡವನ, ಇವನು ಲಿಂಗಾಯತ ಅಲ್ವ, ಅಲ್ಲಿ ನೋಡಿ ಮಾಂಸ ತಿಂತಿರೋದು, ಈ ತರಹದ ದೃಶ್ಯಗಳನ್ನು ಇಟ್ಕೊಂಡು ಅದನ್ನು ಮತ್ತೊಬ್ಬರಿಗೆ ಹಂಚಿ ಅವನಿಂದೇನಾದರೂ ಕಮೆಂಟ್ ಬಂದರೆ ಅದಕ್ಕೆ ಕೌಂಟರ್ ಕೊಡೋದು, ಇದರಲ್ಲಿ ನಮ್ಮವ್ರ ಆಸಕ್ತಿ. ಫ್ರೀಡಮ್ ಆಫ್ ಸ್ಪೀಚು, ವಾಕ್ ಸ್ವಾತಂತ್ರ್ಯ ಇದೆ. ನಮಗಿಷ್ಟ ಬಂದಿರೋ ಆಹಾರನ ನಾವು ಸವಿಬಹುದು. ನಮಗೆ ನಮ್ಮಿಷ್ಟವಾದ ವಸ್ತ್ರ ಧಾರಣೆ ಇದೆ, ಅದಕ್ಕೂ ಸ್ವಾತಂತ್ರ್ಯ ಸಂವಿಧಾನ ಕೊಟ್ಟಿದೆ. ನಾವು ಏನು ತಿಂದ್ರೆ ಏನಂತ್ರಿ? ಅದರ ಅರ್ಥ ಸಂಪ್ರದಾಯದ ವಿರುದ್ಧವಾಗಿ ಹೇಳ್ತಾ ಇರೋದಲ್ಲ. ಸಂಪ್ರದಾಯದ ವಿರುದ್ಧವಾಗಿ ಹೇಳ್ತಾ ಇರೋದಲ್ಲ. ಸಸ್ಯಾಹಾರಿ ತಿನ್ನುವಂತಹ ಯಾವುದೇ ಪ್ರಾಣಿಗಳ ಹಲ್ಲನ್ನು ಗಮನಿಸಿ ನೀವು, 2 ಕೋರೆ ಹಲ್ಲುಗಳಿರೋದೇ ಇಲ್ಲ. ಕುರಿ, ಮೇಕೆ, ದನ, 2 ಕೋರೆ ಹಲ್ಲುಗಳು ಮನುಷ್ಯನನ್ನೂ ಸೇರಿಸ್ಕೊಂಡು, ಹುಲಿ, ಚಿರತೆ, ಸಿಂಹ, ಮನುಷ್ಯ, ಹೀಗೆ ಯಾವ್ಯಾವ ಮಾಂಸಾಹಾರಿಗಳಿರ್ತಾವೋ ಅವಕ್ಕೆಲ್ಲವೂ ಕೂಡ 2 ಕೋರೆ ಹಲ್ಲುಗಳಿದ್ದಾವೆ. ವಿಜ್ಞಾನ ಅಥವಾ ಪ್ರಕೃತಿ ತಿನ್ರಯ್ಯ ಮಾಂಸನ ಅಂತ ಹೇಳಿರಬೇಕಾದ್ರೆ, ಅಂದರೆ ಈ ಥರದ ಅರ್ಥದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ, ನಾನು ಹೇಳ್ತಿಲ್ಲ. ಲಿಂಗಾಯತ ಸಂಪ್ರದಾಯದ ಪ್ರಕಾರ ಮಾಂಸಗಳನ್ನು ತಿನ್ನಕೂಡ್ದು. ಡಾಲಿ ಧನಂಜಯ್ ಯಾವುದೋ ಹೋಟ್ಲು ಇನೋಗ್ರೇಷನ್ ಪ್ರೋಗ್ರಾಮಿಗೆ ಹೋಗಿದ್ರು, ಮತ್ತೊಂದು ಮಗದೊಂದು ಗೊತ್ತಿಲ್ಲ. ಹೋಗಿದ್ದ ಕಡೆಗಳಲ್ಲಿ ಚೆನ್ನಾಗಿ ಬಾಳೆ ಎಲೆನ ಹಾಕಿ ಅದನ್ನಲ್ಲೇ ನೀರು ಹಾಕಿ ತೊಳೆದು ಅದರ ಮೇಲೆ ಹಾಕ್ಕೊಂಡು ಅಗಿಯುವಂತಹ ದೃಶ್ಯ, ಮಾಂಸವನ್ನು ಸೇವಿಸುವ ದೃಶ್ಯ, ಇದು ವೈರಲ್ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ. ಡಾಲಿ ಧನಂಜಯ್ ಲಿಂಗಾಯತರಲ್ವಾ ಮಾಂಸ ತಿಂತವ್ರೆ ಅಂತ. ಅವರವರ ವೈಯಕ್ತಿಕ ಸ್ವಾತಂತ್ರ್ಯ ಇಲ್ವೇನ್ರಿ? ಧಾರ್ಮಿಕ ಕಟ್ಟಳೆಗಳಿಂದ ಹೊರಬರುವ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪರಸ್ಪರ ವೈಭವೀಕರಿಸುವಂತಹ ಪ್ರಯತ್ನಗಳು, ಅದು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಆಹಾರ ಪದ್ಧತಿಯ ಸುತ್ತ ಶುರುವಾಯಿತು ಜಾತಿ ಧರ್ಮದ ಕೌಂಟರ್ ಅಟ್ಯಾಕ್. ಹೆಡ್ ಬುಷ್ ನಟನಿಗೆ ನೆಟ್ಟಿಗರ ಪ್ರಶ್ನೆಗಳ ಸುರಿಮಳೆ. ತಿನ್ನುವ ಆಹಾರದ ಮೇಲೆ ಹದ್ದಿನ ಕಣ್ಣೇಕೆ? ಡಾಲಿ ಪರ ನಿಂತ ಅಭಿಮಾನಿಗಳು ಆಹಾರ ಹಕ್ಕಿನ ಕುರಿತು ಬಿಸಿ ಬಿಸಿ ಚರ್ಚೆ. ಇತ್ತೀಚೆಗೆ ಬಿರಿಯಾನಿ ಹೋಟೆಲ್ ಒಂದರ ಉದ್ಘಾಟನೆಗೆ ಹೋಗಿದ್ದ ನಟ ಡಾಲಿ ಕಾರ್ಯಕ್ರಮ ಮುಗಿದ ಬಳಿಕ ಹೋಟೆಲ್ನಲ್ಲಿಯೇ ಭರ್ಜರಿ ಬಿರಿಯಾನಿ ಊಟ. ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವ್ಯಾಪಕ ವೈರಲ್ ಆಗಿದೆ. ಸ್ವತಃ ಡಾಲಿ ಧನಂಜಯ್ ನೋಡಿ ಯಾವ ಗಳಿಗೆಲ್ಲಿ ತಿಂದುಬಿಟ್ನು ಅಂತ ಅನಿಸಿರುತ್ತೆ. ಈಗ ಅಷ್ಟು ಪ್ರಮಾಣದಲ್ಲಿ ಕಾಮೆಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.